ಯಾಕೆ ಡಲ್ ಆಗಿದ್ಯಾ? ಏನೋ ಹೇಳ್ಬೇಕು ಅಂದೆ. ನೀನೇನೋ ಹೇಳ್ಬೇಕು ಅಂದ್ಯಲ್ಲ, ಮೊದ್ಲು ಅದನ್ನ ಹೇಳು. ನಗ್ಬಾರ್ದು. ಇಲ್ಲ. ನನ್ಗೊಂದು ಫಿಲಮ್ನಲ್ಲಿ ಹೀರೋಯಿನ್ ಆಗಕ್ ಚಾನ್ಸ್ ಸಿಕ್ಕಿದೆ. ಯಾರು ಡೈರೆಕ್ಟ್ರು? ಡೈರೆಕ್ಟರ್ ನಂಗೆ ಗೊತ್ತಿಲ್ಲ. ಅವ್ರ ಅಸೋಸಿಯೇಟ್ ನನ್ನ ಫ್ರೆಂಡು. ಅವರೇ ನನ್ ರೆಕಮೆಂಡ್ ಮಾಡಿದ್ದು. ಏ ಯಾಕೆ ಸೀರಿಯಸ್ ಆದೆ? ಅವ್ರು ನನ್ನ ಫ್ರೆಂಡು ಅಷ್ಟೇ. ನೋಡು, ಇನ್ಮೇಲಿಂದ ನಾನು ನಿನ್ನ ಒಟ್ಟಿಗೆ ಇರೋದು ಸರಿ ಇಲ್ಲ ಅನ್ಸುತ್ತೆ. ವಾಟ್ ಯು ಮೀನ್? ನನ್ನ ನಿನ್ನ ವೇವ್ಲೆಂತ್ ಮ್ಯಾಚ್ ಆಗೋದಿಲ್ಲ ಪ್ರಿಯಾ. ಅದಕ್ಕೆ ಇಬ್ರು ದೂರ ಇದ್ಬಿಡೋಣ. ಕಾಂತ ನೋಡು, ನಾನು ಫಿಲ್ಮಲ್ಲಿ ಮಾಡೋದು ಇಷ್ಟ ಇಲ್ಲ ಅಂದ್ರೆ ನೀನ್ ಹೇಳು. ನೋಡು, ಅದು ನಿನ್ ಪರ್ಸನಲ್ಲು. ಅದಕ್ಕೆ ನಾನು ಇಂಟರ್ಫಿಯರ್ ಆಗೋದಿಲ್ಲ. ನಾನು ಹೇಳಕ್ ಬಂದಿರೋದು ಒಂದೇ ಮಾತು, ಬ್ರೇಕಪ್ ವಿಷಯ. ನನ್ನ ನಿನ್ನ ವೇವ್ಲೆಂತ್ ಮ್ಯಾಚ್ ಆಗ್ತಾ ಇಲ್ಲ. ಇನ್ಮೇಲೆ ನಾನು ನೀನು ಸಪ್ರೇಟ್ ಆಗಿದ್ಬಿಡೋಣ. ಬ್ರೇಕಪ್ ಮಾಡ್ಕೊಂಡು ನನ್ನ ವಿಷಯ ಹೇಳೋದಕ್ಕೆ ನಾನು ಇಷ್ಟ ಹೇಳಕ್ಕಾಗಲ್ಲ. ಈಗ ನಾನು ಹೇಳೋದನ್ನ ಕರೆಕ್ಟ್ ಪ್ರಿಯಾ. ಏ ಪ್ರಿಯಾ, ಹಿಡಿರೋಣ. ಏಯ್, ಅವಳು ಯಾರು ಗೊತ್ತಾ? ನಿನ್ ತಂಗಿ. ನಾನ್ ಯಾರು ಗೊತ್ತಾ? ಅವಳ ಅಣ್ಣ. ಹೆಂಗ್ ಗೊತ್ತು? ಅವಳೇ ಭಯ ಬಿದ್ದು ಓಡದ್ಲಲ್ಲ ನಮ್ಮ ಅಣ್ಣ ಬಂದ ಅಂತ. ನನಗೆ ಇನ್ನೊಂದು ರೂಪ ಇದೆ ಗೊತ್ತಾ? ಈ ಬಿಲ್ಡಪ್ ಎಲ್ಲ ಬಿಟ್ಬಿಡು. ನಿನ್ ತಂಗಿ ನಾನ್ ಲವ್ ಮಾಡ್ತಾ ಇದ್ದೆ, ಅವಳು ನನ್ ಲವ್ ಮಾಡ್ತಾ ಇದ್ಲು. ನಾನೇ ಬ್ರೇಕಪ್ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಆ ವಿಷಯ ಹೇಳ ಅಂತ ಬಂದಿದ್ದೆ. ಅವಳಗ್ ಬುದ್ಧಿ ಹೇಳು ಅಷ್ಟೇ. ಏನೋ ಲೇ, ನಿನ್ ತಂಗಿ ನಾನ್ ಲವ್ ಮಾಡ್ತಿದ್ನ, ಅವಳು ನನ್ ಲವ್ ಮಾಡ್ತಿದ್ಲು. ನಾನ್ ಬ್ರೇಕಪ್ ಮಾಡ್ಕೋಬೇಕಾಗಿತ್ತು. ಆ ವಿಷಯ ಹೇಳ್ಬಿಟ್ಟು ಅವಳ ಅಂತ ಬಂದೆ. ಅಷ್ಟ ನೀನ್ ಬಂದೆ ಅಂತ ಅವಳು ಓಡೋದ್ಲು ಭಯ ಬಿದ್ದು. ಅವಳಿಗೋಗಿ ಬುದ್ಧಿ ಹೇಳು. ನಂಬರ್ 33 6th Main 7th Cross ಶಂಕರ್ ನಾಗ್ ಪಾರ್ಕ್ ಹತ್ರ ಬನಶಂಕರಿ 3rd Stage ನಮ್ಮ ಮನೆ. ಹೆಚ್ಚಿಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಅಲ್ಲಿಗೆ ಬಾ. ನನಗೆ ಗೊತ್ತಿರೋದೊಂದೇ, ನಿಯತ್ತಾಗಿ ಬದುಕೋದು. ಹೋಗಿ ನಿನ್ ತಂಗಿಗಳು. ಏನ್ ಇಷ್ಟೊಂದಿಲ್ಲ ಮಾತಾಡ್ತಾನಲ್ಲ. ಇರ್ಲಿ. ಏನಾಯ್ತು ಅವನ್ಗೆ? ಫೋನೇ ತೆಗಿತಾ ಇಲ್ವಲ್ಲ? ಕ್ಯಾಂಟೀನ್ ಅಲ್ಲೂ ಇಲ್ವಲ್ಲ? ಎಲ್ಲಿರ್ಬೋದು? ಹಲೋ, ನೀವು ರಜನಿ ಫ್ರೆಂಡ್ ಅಲ್ವಾ? ಹೌದು. ಪ್ಲೀಸ್ ಅವ್ರ ನಂಬರ್ ಕೊಡ್ತೀರಾ? ಕೊಡಿ. 9945365996. ಥ್ಯಾಂಕ್ ಯು. ಓಕೆ. ಹಲೋ. ಹಲೋ, ರಜನಿ ಅವರಾ? ಯಾರು? ಹಾಯ್, ನಾನ್ ಪ್ರಿಯಾ ಮಾತಾಡ್ತಿರೋದು. ಪ್ರಿಯಾನ? ಆಕ್ಚುಲಿ ಕಾಂತ ಎಲ್ಲಿ? ನಾ ತುಂಬಾ ಸಲ ಫೋನ್ ಮಾಡಿದ್ರು ಫೋನ್ ತೆಗಿತಾ ಇಲ್ಲ. ಪ್ಲೀಸ್ ಅವ್ರನ್ನ ಸ್ವಲ್ಪ ಕಾಲೇಜ್ ಕ್ಯಾಂಪಸ್ ಕರ್ಕೊಂಡ್ ಬರ್ತೀರಾ? ಸ್ವಲ್ಪ ಮಾತಾಡೋದಿತ್ತು. ಪ್ಲೀಸ್ ಕರ್ಕೊಂಡ್ ಬನ್ನಿ. ಬಾಯ್. ಹಲೋ. ಹಲೋ. ಏಯ್, ಅವನ್ ಕೈಲಿ ಫೋನ್ ಮಾಡಕ್ಕೆ ಕರ್ಸ್ಕೊಂಡೆ. ನಾನು ನೆನ್ನೆ ನಿಂಗೆಲ್ಲ ಹೇಳಿಲ್ವಾ? ನೀ ನಮ್ಮ ಅಣ್ಣನ ಹತ್ರ ಏನ್ ಹೇಳಿ ಕಳ್ಸಿದ್ಯಾ? ಹೇಳಿರ್ಬೇಕಲ್ಲ ಎಲ್ಲ ಅವನೇ. ನೀ ನನ್ನ ಲವ್ ಮಾಡ್ತಾ ಇಲ್ವಾ? ಇಲ್ಲ. ಮತ್ತೆ ಆವತ್ತು ಪಾರ್ಕ್ ಅಲ್ಲಿ ಕೂತ್ಕೊಂಡು ಕಿಸ್ ಮಾಡುವಾಗ ಅವತ್ ಲವ್ ಮಾಡ್ತಿರ್ಲಿಲ್ವಾ? ಮಾಡ್ತಿದ್ದೆ. ಮತ್ತೆ ಈಗ ಯಾಕಿಲ್ಲ? ನೋಡ, ಅವತ್ತು ಮಾಡ್ತಿದ್ದೆ ಅನ್ನೋದು ನಿಜ, ಇವತ್ತು ಮಾಡಲ್ಲ ಅನ್ನೋದು ನಿಜಾನೇ. ಅದು ಯಾಕೆ ಅಂತ? ವಾಟ್ ಇಸ್ ದ ರೀಸನ್? ಸುಮ್ಮನೆ ನಾನು ತಲೆ ತಿನ್ಬೇಡ. ನೋಡ, ಅವನೊಂದು ಬುಕ್ ಬರೆದಾನಂತೆ, ಪ್ರಪಂಚದಲ್ಲಿ ಏನೇ ನಡೆದ್ರು ಎಲ್ಲದಕ್ಕೂ ಒಂದು ಕಾರಣ ಇದೆ ಅಂತ. ಆ ಬುಕ್ ಇಸ್ಕೊಂಡು ಹೋದು ನಿನಗೆ ರೀಸನ್ ಸಿಗ್ಬೋದು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ಲೈಫ್ ಜೊತೆ ಆಟ ಆಡ್ತಾ ಇದ್ಯಾ? ಓ, ಆಟ ಆಡೋದು ಶೈಲೇಂದ್ರ ಬಾಬು ಅವ್ರ ಮಗ, ನಾನಲ್ಲ. ದ ಗೇಮ್ ಇಸ್ ಓವರ್. ಸರಿ, ಇನ್ಯಾವತ್ತೂ ನಿನ್ ಕಣ್ಣು ಕಾಣಿಸ್ಕೊಳ್ಳಲ್ಲ. ನನ್ ಮದ್ವೆ ಕರಿತೀನಿ, ಬಂದ್ ಚೆನ್ನಾಗಿ ತಿನ್ಕೊಂಡು ಹೋಗು. ಯಾಕಮ್ಮ ಮೆತ್ತಗ್ ಮದ್ವೆ ಕರಿಯೋದು, ನಿಮ್ ಹುಡುಗರ್ಗೆ ಹಾಕೊಡೋದು, ನಮ್ ಕಣ್ಕಿ ತಕ್ಕ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀರಾ? ಅಷ್ಟೆಲ್ಲ ಆಸೆ ಇಟ್ಕೊಂಬೇಡಮ್ಮ. ನಾವು ಬಂದ್ರೆ ನಡೆಯೋದೇ ಬೇರೆ ಅಲ್ಲಿ, ಗೊತ್ತಾಯ್ತಾ? ನಿನ್ನ ಎಕ್ಸ್ಕ್ಯೂಸ್ ಮೀ. ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಏಯ್, ಬಾರಲೈ.
ನಾನು ಚಿಕ್ಕಣ್ಣ ಎಕ್ಸಾಮಲ್ಲಿ ಫೇಲ್ ಆಗೋದ್ವಿ. ರಜನಿ MBA ಸೇರಕ್ಕೆ ಅಂತ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಅದರಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ. ರಜನಿನ ಓದ್ಸಕ್ಕೆ ಅಂತ ಅಮ್ಮ VRS ತಗೊಂಡ್ರು. ಯಾವುದಕ್ಕೂ ಇನ್ನೊಂದ್ಸಲ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬನ್ನಿ ಸರಸ್ವತಿ ಅವರೇ. ಎಲ್ಲ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಸರ್. ನನ್ನ ಮಗನ ಎಜುಕೇಶನ್ಗೆ ದುಡ್ಡು ತುಂಬಾ ಅವಶ್ಯಕತೆ ಇದೆ. ಫೀಸು ಅವನ ಖರ್ಚಿಗೆ ಬೇಕು. ನಾನು ಓನಕ್ ಮೈಕೊಂಡು ಹೋಗ್ತಾ ಇದ್ದೀನಿ. ಮನೆಗೆ ಸ್ವಲ್ಪ ನಿಂತ ಆಗತ್ತೆ. ನೀನು ಆರಾಮಾಗಿ ಇನ್ನಪ್ಪ ಆಟ ಆಡ್ಕೊಂಡು ಆಯ್ತಾ? ರಜನಿ, ನಿನ್ನ ಮೈಸೂರಿಗೆ ಹೋಗ್ಬಿಟ್ರೆ ಎಲ್ಲ ಉದುಗಲ್ಲು ನನಗೆ ಓದಿದ್ದಾರೆ ಬದಿದ್ದಾರೆ. ನೀನು ಮೈಸೂರಿಗೆ ಹೋಗ್ಬೇಡ, ನೀನು ಬೆತ್ತು ಫ್ರೆಂಡ್ ತಾನೆ ನನಗೆ. ಅದಕ್ಕೆ ಯಾಕಪ್ಪ ಅಳತ್ತೀಯ? ಯಾವ ಹುಡುಗನು ಮೈಂಕನೇನು ಒಣಕನೇನು? ನೀನು ಪಾಡ ನೀನು ಆಡ್ಕೊ. ನೋಡು, ನೀನ್ ನನ್ ಬೆಕ್ಕಣ್ಣಲ್ವಾ? ನಿನ್ ಮೈಸೂರಿಂದ ಬರ್ತಾ ಏನಾರ ತಗೊಂಬರ್ತೀನಿ, ಸುಮ್ಮನೇನು. ಮೈಸೂರಲ್ಲಿ ಝೂ ಇದೆಯಲ್ಲ, ಅಲ್ಲಿ ನಾಯಿ, ನಲ್ಲಿ, ಕೋತಿ, ಕುದುರೆ ಎಲ್ಲ ಇದೆ. ನಾಯಿ ನನಿ ಓತಿ ಉದನೆ ಗೋಣಲ್ಲೇ ಸಿಗುತ್ತಪ್ಪ. ಅದಕ್ಕೆ ಮೈಸೂರಿಗೆ ಹೋಗ್ಬೇಕಾ? ಅದೆಲ್ಲ ಬೇಡ ನನಗೆ. ರಜನಿ, ಯಾಕೋ ಯಾಕಪ್ಪ? ಆಮೇನಾ ನೋಡ್ತಾ ಎಂತ ದೊಡ್ಡ ಪ್ರಾಣಿ ಏಟ್ ಹಾಕ್ನೋ ಇವನು. ನಿನ್ ಕೂತ್ನಿಲ್ಲ ಅಂದ್ರಲ್ಲ, ನಿನ್ ಕೂತ್ನಿಲ್ಲ ಅನ್ನೋರು ಕೂತ್ನಿಲ್ಲ ಕಣೋ. ಅಲ್ಲ ನಿಮ್ಮಮ್ಮ ನಿಂಗೆ 20 ಇಂಡಿ ಹಾಕೊಂಡೆ ನೈಟಿ ಹಾಕೊಂಡ್ ತಿರುಗಾಡ್ತಾವ್ರೆ. ಅಕಸ್ಮಾತ್ ಆನೆ ತಂದು ಕಟ್ಬಿಟ್ರೆ ಅದೇನ್ ಹಾಕೊಂಡ್ ತಿರುಗಾಡ್ಕೊಂಡೇನೋ. ನಾನ್ ಮತ್ತಿನಪ್ಪ ಮತ್ತೆ ಟೈಮ್ ಆಯ್ತು. ಬಚ್ಚಕ್ ಟೈಮ್ ಆಯ್ತಾ? ಆನೆಗೆ ಕಾಲು, ಕೈ, ಮೂಗು, ತೊಂದಲು, ಕಣ್ಣು ಎಲ್ಲ ಚೆನ್ನಾಗಿಲ್ಬೇಕು. ಅಪ್ಪ ಆನೆಗೆ ಎಲ್ಲ ಚೆನ್ನಾಗಿರತ್ತೆ ಅಂತೀನಿ. ಮುತ್ತಿ ನಿಂತರ ಇರತ್ತಾರಲ್ಲ, ಬಿಟ್ಟರೆ ಉಳಿನೇ ಕೇಳ್ಬಿಡ್ತಾನೆ ಇವನು. ನಾನು ಏನಂತ ಮಾತ್ರ ತಾಮುಂದೆತ್ತರಿಗೆ ಕೇಳ್ದೆ ಅಂತ ಹೇಳು. ಏನ್ ನಿಮ್ ಚಿಕ್ಕಮ್ಮ ಅವರು ಮಾ ಒತ್ತೆ ಹತ್ತಿದ್ದಮ್ಮ. ಇವಾಗ ತಾನೇ ಸೋಡಾ ಹಾಕಿ 20 ಇಡ್ಲಿ ತಿಂದ್ಯಲ್ಲ ಮಗ. ತೀರ್ನ ಆಗೋಯ್ತು. ರಜನಿಗೆ ಫೀಸ್ ಕಟ್ಟಿ ಮಿಕ್ಕಿ ದುಡ್ಡಲ್ಲಿ ಅಮ್ಮ ಚಿಟ್ ಫಂಡ್ಗೆ ಇನ್ವೆಸ್ಟ್ ಮಾಡಿದ್ರು. ನೋಡಿ, ನೀವು 1 ಲಕ್ಷ ರೂಪಾಯಿ ಕಟ್ಟಿದ್ರೆ ನಮ್ಮ ಬ್ಯಾಂಕ್ ಅಲ್ಲಿ 6 ತಿಂಗಳು ಬಿಟ್ಕೊಂಡು ನಿಮ್ಗೆ 2 ಲಕ್ಷ ರೂಪಾಯಿ ಕೊಡ್ತೀವಿ. ಅಕಸ್ಮಾತ್ ಅದನ್ನ ನೀವು 1 ವರ್ಷ ಬಿಟ್ರೆ ನಿಮಗೆ 4 ಲಕ್ಷ ರೂಪಾಯಿ ಸಿಗುತ್ತೆ. ವಾವ್, ಏನ್ ಸರ್ಸಮ್ನವ್ರೆ, ಇವತ್ತು ಕರ್ಕೊಂಬಂದ್ ಮಸಾಲೆ ದೋಸೆ ಕೊಡ್ಸಿದೀರಾ ಅಂತಂದ್ರೆ ಮೋಸ್ಟ್ಲಿ ನಿಮ್ ಮಗ ರಜನಿ ಯಾವ್ದನ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರ್ತಾನೆ. ಅದಕ್ಕಲ್ಲ ಕಣ, ನೀನ್ ಯಾವಾಗ್ಲೂ ಹೇಳ್ತಾ ಇರ್ತಿಲ್ಲ ನಿನ್ ಕಡೆ ಗಮನ ಕೊಡಲ್ಲ ಅಂತ. ಅದಕ್ಕೆ ಇವತ್ತು ನಿನ್ ಜೊತೆ ಊಟ ಮಾಡೋಣ ಅಂತ ಅನ್ನಿಸ್ತು. VRS ಸ್ವಲ್ಪ ದುಡ್ಡು ಬಂದಿತ್ತು, ಅದಕ್ಕೆ ಹೋಟ್ಲ್ ಕರ್ಕೊಂಡ್ ಬಂದೆ. ನೀನ್ ಏನ್ ಬೇಕೋ ಅದನ್ನ ಆರ್ಡರ್ ಮಾಡು. ಏನು VRS ದುಡ್ಡಿಟ್ಟಿದ್ಯಾ? ಓದೋದ್ಗಿದ್ದನ್ನ ಸೈಡ್ಗೆ ಇಟ್ಬಿಟ್ಟು ಸ್ಟೈಲ್ ಆಗಿ ಒಂದು ಬಿಸ್ನೆಸ್ ಮಾಡೋಣ ಅನ್ಕೊಂಡಿದೀನಿ. ಪಾರ್ಟ್ನರ್ ಆಗ್ತೀಯಾ? ಯಾವ ಬಿಸ್ನೆಸ್? ಚಿಕ್ಕದಾಗಿ ಒಂದು ಡಾಬಾ ಮಾಡ್ಕೋಣ ಅನ್ಕೊಂಡಿದೀನಿ. ಎಷ್ಟಿಟ್ಟಿದ್ಯಾ ಅಮೌಂಟು? ಯಾಕೋ? ಏನು ಇಲ್ಲಮ್ಮ, ಅದೇ ನಮ್ ಚಿಕ್ಕ ಇದಾನಲ್ಲ, ಅವನೊಂದು ಡಾಬಾ ಓಪನ್ ಮಾಡ್ಕೊಬೇಕು ಅನ್ಕೊಂಡಿದ್ದಾನೆ. ಅದಕ್ಕೆ ನಂಗೆ ಪಾರ್ಟ್ನರ್ಶಿಪ್ ಕೇಳ್ತಾ ಇದ್ದಾನೆ. ನನಗೂ ಆಸೆ. ಫಸ್ಟ್ ಒಂದು ಚಿಕ್ಕ ಡಾಬಾ, ಆಮೇಲೆ ಹೋಟ್ಲು ಈ ಥರದ್ದು, ಆಮೇಲೆ ಒಂದು 7 ಸ್ಟಾರ್ ಹೋಟ್ಲು, ಆಮೇಲೆ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಹೋಟ್ಲು ಓಪನ್ ಮಾಡೋಣ ಅಂತ. ಏನ್ ಹೇಳ್ತೀಯಾ? ಓದೋ ವಯಸ್ಸಲ್ಲಿ ಯಾಕೆ ಬೇಕೋ ನಿನಗೆ ಈ ವ್ಯವಹಾರ? ನಿನ್ನ ಅಣ್ಣ ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್. ನೀನ್ ಅವನ್ ತಮ್ಮ ಆಗಿ 1 ಡಿಗ್ರಿನೂ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೆಲೆನೇ ಇರಲ್ಲ. ಮೊದ್ಲು ಉಳಿಸ್ಕೊಂಡಿರೋ ಸಬ್ಜೆಕ್ಟ್ ನ ಎಕ್ಸಾಮ್ ಕಟ್ಟಿ ಡಿಗ್ರಿ ಕಂಪ್ಲೀಟ್ ಮಾಡು. VRS ಇಂದ ಬಂದಿದ್ದ ದುಡ್ಡನ್ನ ಸ್ವಲ್ಪ ಚಿಟ್ ಫಂಡ್ಗೆ ಇನ್ವೆಸ್ಟ್ ಮಾಡಿದೀನಿ. ಇನ್ ಮಿಕ್ಕಿದ್ದು ರಜನಿಗೆ ಕಾಲೇಜ್ ಮೇಂಟೆನೆನ್ಸ್ ಬೇಕು. ಅದೇ ರಜನಿಗೆ ಓದ್ಸಕ್ಕೆ ದುಡ್ಡು ಬೇಕು ಅಂತ ನೀನು ಡೈರೆಕ್ಟ್ ಆಗಿ ಹೇಳ್ತಾ ಇದೀಯಾ. ಅದನ್ನ ಬಿಟ್ಟು ನನಗೆ ಡಿಗ್ರಿ ಮಾಡ್ಕೋ, ನಿನಗೆ ಒಳ್ಳೇದು, ಇಲ್ಲಾಂದ್ರೆ ಉದ್ಧಾರ ಆಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯಾ. ಇಷ್ಟೇ ಅಲ್ವಾ ನಿನ್ನ ಆಸೆ? ಈ ಕಾಲದಲ್ಲಿ ಬುಕ್ ಓದ್ಬಿಟ್ರೆ ದುನಿಯಾ ಅಲ್ಲ, ದುಡ್ಡಿದ್ರೆ ಮಾತ್ರ ದುನಿಯಾ. ತಿಳ್ಕೊ. ಕೊಡು ಇದನ್ನ ರಜನಿಗೆ ಪಾರ್ಸಲ್ ಕಳ್ಸು. ತಿನ್ ಚೆನ್ನಾಗಿರ್ಲಿ ಓದ್ಕೊಂಡು. ಯಾವಾಗ ಬುದ್ಧಿ ಬರುತ್ತೆ ಏನು ಹುಡುಗ ಆ ಡಿಸೈನಿಂಗ್ ಕ್ಲಾಸ್ನಲ್ಲಿ ಇನ್ನೇನಾದ್ರೂ ಹೇಳ್ಕೊಟ್ರಾ?